ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಭಾಳಷ್ಟು ದುಃಖಕರವಾದಂತಹ ಒಂದು ಸಂಗತಿ ಇವತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಬಾವಿಹಳ್ಳಿ ಗ್ರಾಮದ ಕುರಿಗಾಯಿ ಹಳ್ಳಿಕೇರಿ ರಾಮಣ್ಣ ಎನ್ನುವಂತಹ ಕುರಿಗಾಯಿಯ 5 ಕುರಿಗಳು ಇದ್ದಕ್ಕಿದ್ದಂತೆಯೇ ಮೃತಪಟ್ಟಿವೆ. ಭಾಳ ಆಶ್ಚರ್ಯಕರವಾದಂತಹ ಒಂದು ಮಾತನ್ನು ಕೂಡ ಸ್ವತಃ ಕುರಿಗಾಯಿಗಳೇ ವ್ಯಕ್ತಪಡಿಸ್ತಾ ಇದ್ದಾರೆ. ಹಳ್ಳಿಕೇರಿ ರಾಮಣ್ಣ ಅವರು ಏನಾಯಿತು ಗೊತ್ತಿಲ್ಲ, 3 ಗಂಟೆ ಸುಮಾರಿಗೆ ಹಳ್ಳದ ಪಕ್ಕದಲ್ಲಿ ಒಂದು ಬೀಳು ಹೊಲದಲ್ಲಿ ಮೇಯಿಸ್ತಾ ಇದ್ದ ನಮ್ಮ ಹುಡುಗ. ಇದ್ದಕ್ಕಿದ್ದಂತೆಯೇ ಒಂದು ಕುರಿ ಹೊಟ್ಟೆ ಹುಬ್ಬಿ ಯಾಕೋ ಒದ್ದಾಡ್ತಾ ಇತ್ತು. ನಮಗೆ ವಿಷಯ ತಿಳಿತು ಹೋದಾಗ ಯಾಕೆ ಏನಾಯಿತು, ಕುರಿ ಏನು ತಿಂತು ಅಂತ ನೋಡುವಷ್ಟರಲ್ಲಿ ಇನ್ನೂ 4 ಕುರಿಗಳು ಕೂಡ ಹೊಟ್ಟೆ ಉಬ್ಬಿ ಬಿದ್ದು ಸ್ಥಳದಲ್ಲೇ ಸತ್ತು ಹೋದವು ಎನ್ನುವಂತಹ ಒಂದು ದುಃಖಕರವಾದಂತಹ, ಆತಂಕಕರವಾದಂತಹ, ಆಶ್ಚರ್ಯಕರವಾದಂತಹ ಮಾತನ್ನು ಸ್ವತಃ ಕುರಿಗಾಯಿ ಹಳ್ಳಿಕೇರಿ ರಾಮಣ್ಣ ವ್ಯಕ್ತಪಡಿಸಿದಾಗ ನಿಜಕ್ಕೂ ಕೂಡ ಆಶ್ಚರ್ಯ ಆಯಿತು. ಏನಾಯಿತು, ಸಿಡಿಲು ಹೊಡೆದು ಕುರಿಗಳು ಸಾಯ್ತವೆ, ದನಗಳು ಸಾಯ್ತವೆ, ಆದರೆ ಏನಾಯ್ತು, ಇದ್ದಕ್ಕಿದ್ದಂತೆ ಈ ಕುರಿಗಳು ತಿಂದಿದ್ದಾದರೂ ಏನು ಮೇಯ್ದವು ಅಂತ ನಾವು ಒತ್ತಿ ಕೇಳಿದಾಗಲೂ ಕೂಡ ಇಲ್ಲ. ದಿನ ಅದೇ ಒಂದು ಹಳ್ಳದ ದಂಡೆ ಬೀಳು ಹೊಲದಲ್ಲಿ ಮೇಯಿಸ್ತಾನೆ ನಮ್ಮ ಹುಡುಗ. ಅಲ್ಲಿ ಜಿಗಳಿ ಇದೆ, ಹುಲ್ಲಿದೆ, ಕಾಂಗ್ರೆಸ್ ಗಿಡ ಇದೆ, ನಿತ್ಯವೂ ಕೂಡ ಅದೇ ಸ್ಥಳದಲ್ಲಿ ಕೂಡ ಮೇಯ್ತವೆ. ಆದರೆ ಇದು ಯಾಕೆ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಏನು ತಿಂದವು, ಯಾಕೆ ಸತ್ವು, ಸಾಯುವಂತಹ ಹುಲ್ಲೇನಿತ್ತಲ್ಲಿ, ಯಾವ ವಿಷದ ಹುಲ್ಲಿತ್ತು, ಹೊಟ್ಟೆ ಉಬ್ಬಿ ಇದಕ್ಕಿದ್ದಂತೆಯೇ ಸ್ಥಳದಲ್ಲೇ ಸತ್ತಂತಹ 5 ಕುರಿಗಳು, ಇನ್ನು 18-20 ಕುರಿಗಳು ಜೀವನ್ ಮರಣದ ಮಧ್ಯೆ ಹೋರಾಡ್ತಾ ಇವೆ ಎನ್ನುವಂತಹ ಮಾತನ್ನು ಸ್ವತಃ ಕುರಿಗಾಯಿ ಹಳ್ಳಿಕೇರಿ ರಾಮಣ್ಣ ವ್ಯಕ್ತಪಡಿಸಿದಾಗ ನಿಜಕ್ಕೂ ಕೂಡ ನೋವಿನ ಸಂಗತಿ. ಈ ಒಂದು ವಿಷಯವನ್ನು BJPಯ ಯುವ ಮುಖಂಡರಾದಂತಹ ಭಾಷಾ ಹಾಗೂ ಬಾವಿಹಳ್ಳಿ BSSN ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಹನುಮಂತಪ್ಪ ಅವರು, ಶಾಸಕರಾದಂತಹ ಕೃಷ್ಣ ನಾಯ್ಕರವರಿಗೆ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಈಗಾಗಲೇ ವೈದ್ಯರು, ಏನು ಪಶು ಆಸ್ಪತ್ರೆ ವೈದ್ಯರು ಮರಣೋತ್ತರ ಪರೀಕ್ಷೆಯನ್ನು ನಡೆಸ್ತೀವಿ ಎನ್ನುವಂತಹ ವಿಷಯವನ್ನು ತಿಳಿಸಿದ್ದಾರೆ. ಶಾಸಕರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಶಾಸಕರು ವೈದ್ಯರಿಗೆ ಕರೆ ಮಾಡಿ ಹೇಳಿದ್ದಾರೆ, ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ರಿಪೋರ್ಟ್ ನೀಡ್ತೀವಿ ಎನ್ನುವಂತಹದ್ದನ್ನು ಹೇಳಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು ಭಾಷಾ ಮತ್ತು ಹನುಮಂತಪ್ಪ. ರಾಮಣ್ಣ, ಏನು ಹಳ್ಳಿಕೇರಿ ರಾಮಣ್ಣ ಕುರಿಗಾಯಿ ಅತ್ಯಂತ ನಷ್ಟವನ್ನು ಅನುಭವಿಸಿದ್ದಾನೆ. ಇದ್ದಕ್ಕಿದ್ದಂತೆಯೇ ಇಂತಹ ಒಂದು ಅಪಾರವಾದಂತಹ ನಷ್ಟ ಕಣ್ಮುಂದೆಯೇ ಸಾಕಿ ಬೆಳೆಸಿದಂತಹ ಕುರಿಗಳು ಹೊಟ್ಟೆ ಹುಬ್ಬಿ ಸತ್ತಾಗ ಯಾವ ಮನುಷ್ಯನಿಗೆ ದುಃಖ ಆಗಲ್ಲ, ಯಾವ ಮನುಷ್ಯ ದುಃಖ ಪಡಲ್ಲ ಹೇಳಿ. ಅಂತಹ ಒಂದು ಕಷ್ಟದಲ್ಲಿ ಹಳ್ಳಿಕೇರಿ ರಾಮಣ್ಣ ಕುರಿಗಾಯಿ ಕಷ್ಟದಲ್ಲಿದ್ದಾನೆ. ಶಾಸಕರು ಸ್ಪಂದಿಸಬೇಕು, ಅತಿ ಶೀಘ್ರದಲ್ಲಿ ಕುರಿಗಾಯಿಗೆ ಪರಿಹಾರವನ್ನು ನೀಡುವತ್ತ ಪ್ರಯತ್ನ ಮಾಡಬೇಕು. ತಹಸೀಲ್ದಾರರು ಮತ್ತು ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಮಾಡಬೇಕು. ಗೊತ್ತಿಲ್ಲ ಸಾವು ಹೇಗೆ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ, ಏನು ಬರುತ್ತೆ ಅಂತ. ಎಲ್ಲ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಒಳ್ಳೆ ರೇಟ್ ಸಿಗ್ತಾ ಇತ್ತು. ಬಕ್ರೀದ್ ಹಬ್ಬಕ್ಕಾಗಿಯೇ ನಾವು ಕುರಿಗಳನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇದ್ದಕ್ಕಿದ್ದಂತೆಯೇ ಜವರಾಯ ನಮ್ಮ ಕುರಿಗಳನ್ನು ನುಂಗಿಬಿಟ್ಟ ಎನ್ನುವಂತಹ ಒಂದು ಆತಂಕ, ಆಕ್ರೋಶ, ಅಳಲನ್ನು ತೋಡಿಕೊಂಡರು ಕುರಿಗಾಯಿ ಹಳ್ಳಿಕೇರಿ ರಾಮಣ್ಣ ಇವರು. ಏನಾಗಿದೆ ಎಲ್ಲವೂ ಕೂಡ ಅತ್ಯಂತ ಒಂದು ರೀತಿ ಆಶ್ಚರ್ಯಕರವಾದಂತಹದ್ದು. ನಾಳೆ ಏನು ಬರುತ್ತೆ ರಿಪೋರ್ಟ್ ಅನ್ನೋದು ಗೊತ್ತಿಲ್ಲ. ಮರಣೋತ್ತರ ಪರೀಕ್ಷೆಯಲ್ಲಿ ಕುರಿಗಳು ಯಾಕೆ ಸತ್ವು, ಯಾಕೆ ಇದ್ದಕ್ಕಿದ್ದಂತೆಯೇ ಮೈಯೋಕ್ಕೆ ಹೋದಂತಹ ಕುರಿಗಳು ಹೊಟ್ಟೆ ಹುಬ್ಬಿದ್ವು, ಸ್ಥಳದಲ್ಲೇ ಬಿದ್ದು ಸತ್ವು, ಕಾರಣ ಗೊತ್ತಿಲ್ಲ. ಕುರಿಗಾಯಿ ಕೂಡ ಅಲ್ಲಿ ಯಾವ ಹುಲ್ಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜಿಗಳಿ ಇದೆ, ಹುಲ್ಲಿದೆ, ಕಾಂಗ್ರೆಸ್ ಗಿಡ ಇದೆ, ನಿತ್ಯ ಕೂಡ ಅಲ್ಲೇ ಮೇಯ್ತವೆ ನಮ್ಮ ಕುರಿಗಳು ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸ್ತಾರೆ. ಆದರೆ ಮರಣೋತ್ತರ ಪರೀಕ್ಷೆಯ ನಂತರವೇ ಗೊತ್ತಾಗಬೇಕು ಯಾಕೆ ಸತ್ವು ಈ ಕುರಿಗಳು ಅನ್ನೋಂಥದ್ದು. ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ. ಶೀಘ್ರವೇ ಏನು ಈ ಕುರಿಗಾಯಿಗೆ ಆದಂಥ ನಷ್ಟವನ್ನು ಸರ್ಕಾರ ತುಂಬಿಕೊಡಲಿ ಎನ್ನುವಂತಹದ್ದು ನಮ್ಮ